ಹಾಯ್ ಎಲ್ರಿಗೂ ನಮಸ್ಕಾರ. ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನಲ್ಲಿರುವ ಚಿಕ್ಕಂಕನಹಳ್ಳಿ ಗ್ರಾಮದಲ್ಲಿ ದನಗಳ ಜಾತ್ರೆ ನಡೆಯುತ್ತೆ. ಪ್ರತಿ ವರ್ಷಕ್ಕೊಮ್ಮೆ ಇಲ್ಲಿ ಜಾತ್ರೆ ನಡೀತಾನೆ ಇರುತ್ತೆ. ಈ ದೇವಸ್ಥಾನಕ್ಕೆ ಒಂದು ಇತಿಹಾಸನೇ ಇದೆ. ಮೈಸೂರು ಅರಸರ ಕಾಲ ಉದ್ಭವ ಆಗಿರುವಂತಹ ಒಂದು ಮೂರ್ತಿ ಇದು. ಅದನ್ನು ನಾನು ನನ್ನ ಇನ್ನೊಂದು ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಚೆಕ್ ಮಾಡಿ, ಯಾವುದೇ ರೀತಿ ಮಿಸ್ ಮಾಡ್ಕೋಬೇಡಿ. ಹಾಗೆ ಇಲ್ಲಿ ಸಂಕ್ರಾಂತಿ ಮುಗಿದ ಮಾರನೇ ದಿನದಿಂದ ಈ ದನಗಳ ಜಾತ್ರೆ ನಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ವಾರ ಇರುತ್ತೆ. ತುಂಬ ಸುತ್ತಮುತ್ತ ಹಳ್ಳಿಯಲ್ಲಿರುವಂತಹ ದನಗಳನ್ನ ಇಲ್ಲಿ ಕರ್ಕೊಬಂದು ಹಾಕಿರ್ತಾರೆ. 4 ದಿಕ್ಕುಗಳು ಎಲ್ಲಿ ನೋಡಿದ್ರೂ ನಿಮಗೆ ದನಗಳೇ ಕಾಣಿಸುತ್ತೆ. ಒಂದು ವಾರ ಅವರೆಲ್ಲ ಅಲ್ಲೇ ಉಳ್ಕೊತಾರೆ. ದನಗಳ ವ್ಯಾಪಾರ ಕೂಡ ನಡೆಯುತ್ತೆ. ಜಾತ್ರೆಯ ಜೊತೆಗೆ ವ್ಯಾಪಾರನೂ ಕೂಡ ಮುಗಿಸ್ಕೊಂಡೇ ಬರ್ತಾರೆ ಅಲ್ಲಿನ ಜನರು. ಹಾಗೆ ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಅಂದರೆ, ನೀವು ಏನೇ ಅಂದ್ಕೊಂಡೋದ್ರೂ ಈ ದೇವಸ್ಥಾನದಲ್ಲಿ ನೆರವೇರುತ್ತೆ. ನಂದಿ ಬಸವೇಶ್ವರ ನಮಗೆ ಆಶೀರ್ವಾದ ಮಾಡುತ್ತೆ ಅನ್ನೋದು ಒಂದು ನಂಬಿಕೆ. ಆದ್ದರಿಂದ ಅಲ್ಲಿ ಅಂದ್ಕೊಂಡು ಹೋದವರು ತುಪ್ಪದ ಕಜ್ಜಾಯವನ್ನು ಮಾಡೋದು, ಅಲ್ಲಿ ಕೊಟ್ಟು ಬರೋದು ಒಂದು ವಾಡಿಕೆ. ಹಾಗೆಯೇ ದೇವಸ್ಥಾನಕ್ಕೆ ಅಂದರೆ ನಂದಿ ಬಸವೇಶ್ವರನಿಗೆ ಒಂದು ಅಭಿಷೇಕ ಕೂಡ ಮಾಡಿಸಿ ಬರ್ತೀವಿ ಅನ್ನೋದು ಒಂದು ವಾಡಿಕೆ. ಹಾಗೆ ಈಗಿನ ಸಿಟಿ ಲೈಫಲ್ಲಿ ಎಷ್ಟೋ ಜನ ಮಕ್ಕಳುಗಳು ಈ ಥರ ಜಾತ್ರೆಗಳನ್ನ ನೋಡೋದು ಮಿಸ್ ಮಾಡ್ಕೊಂಬಿಟ್ಟಿದ್ದಾರೆ. ಖಂಡಿತ ನೀವು ಇದನ್ನು ವಿಡಿಯೋ ನೋಡ್ತಿದ್ರೆ ನೆಕ್ಸ್ಟ್ ಟೈಮ್ ಕರ್ಕೊಂಡೋಗಿ. ಈ ವರ್ಷ ಏನಾದರೂ ಮಿಸ್ ಆದರೆ ಖಂಡಿತ ನೆಕ್ಸ್ಟ್ ಮಂತು ಮಿಸ್ ಮಾಡದೆ ಕರ್ಕೊಂಡೋಗಿ. ಸಂಕ್ರಾಂತಿ ಮುಗಿದ ನೆಕ್ಸ್ಟ್ ದಿನದಿಂದನೇ ಒಂದು ವಾರ ಈ ಜಾತ್ರೆ ಇರುತ್ತೆ. ಲಕ್ಷಗಟ್ಟಲೆ ವ್ಯಾಪಾರ ಕೂಡ ಇಲ್ಲಿ ನಡೀತಾನೆ ಇರುತ್ತೆ. ಹಾಗೆಯೇ ಅಲ್ಲಿನ ತಿಂಡಿ ತಿನಿಸುಗಳು, ಕಡಲೆಪುರಿ, ಕಬ್ಬಿನ ಹಾಲು, ಈ ಥರ ತಿಂಡಿ ಎಲ್ಲ ಕೂಡ ಸಿಗುತ್ತೆ. ಜಾತ್ರೆ ಅಂದಮೇಲೆ ಅದೆಲ್ಲ ಇದ್ದೇ ಇರುತ್ತೆ. ಮಕ್ಕಳುಗಳನ್ನ ಕರ್ಕೊಂಡೋಗಿ ಒನ್ ಡೇ ಟೈಮ್ ಸ್ಪೆಂಡ್ ಮಾಡ್ಬೋದು. ಹಾಗೆ ದನಗಳೆಲ್ಲನೂ ತೋರಿಸ್ಕೊಂಡು ಬರ್ಬೋದು. ಈಗಿನ ಕಾಲದ ಮಕ್ಕಳು ಇವೆಲ್ಲ ನೋಡೇ ಇರಲ್ಲ. ಇದಿಷ್ಟು ಈ ದೇವಸ್ಥಾನದ ಡೀಟೇಲ್ಸ್ ಅಂತ ಹೇಳ್ತಾ, ಹಾಗೆ ಅಲ್ಲಿ ವ್ಯಾಪಾರ ಆಗಿದ ತಕ್ಷಣ ದೇವರಿಗೆ ಹೋಗಿ ನಮಸ್ಕಾರ ಹಾಕ್ಸಿ ತೀರ್ಥ ಪ್ರಸಾದನ ಹಾಕ್ಸ್ಕೊಂಡು ದನಗಳ ಮೇಲೆ ಬರ್ತಾರೆ. ಹಾಗೆ ಅಲ್ಲಿಗೆ ಹೋಗಿ ಜಾಗ ಇಟ್ಕೊಳ್ಳೋಕೆ ಮುಂಚೆನೂ ಕೂಡ ಇದನ್ನು ಮಾಡ್ತಾರೆ ಅಂತ ಹೇಳ್ತಾ, ಹಾಗೆ ಕೊನೆಯಲ್ಲಿ ಬರ್ತಾ ನಮಗೆ ಒಂದು ಕಾಣಿಸಿದ್ದು ಈ ಚಿಕ್ಕ ಕುರಿ ಮರಿ, ಇದನ್ನು ಕೂಡ ಮಾರಾಟ ಮಾಡ್ತಾರೆ ಅನ್ನೋದನ್ನು ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಒಂಥರ ಖುಷಿ ಕೊಡ್ತು. ನಾವು ಕೂಡ ಮನೆಗೆ ರಿಟರ್ನ್ ಆದ್ವಿ. ತುಂಬ ಚೆನ್ನಾಗಿತ್ತು ಜಾತ್ರೆ. ಮಿಸ್ ಮಾಡದೆ ಹೋಗಿ. ಹಾಗೆ ನನ್ನ ಡೀಟೇಲ್ಸ್ ನಿಮಗೆ ಏನಾದ್ರು ಇಷ್ಟ ಆಗಿದ್ದರೆ ಖಂಡಿತ ಮಿಸ್ ಮಾಡಬೇಡಿ. ಹಾಗೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಅಗೈನ್. ಥ್ಯಾಂಕ್ ಯು.